ರಾಷ್ಟ್ರಭಕ್ತಿಗೂ ಬಸವಣ್ಣನ ಕೂಡಲ ಸಂಗಮ ದೇವ ಭಕ್ತಿಗೂ ನನಗೆ ವ್ಯತ್ಯಾಸ ಅನಿಸೋದಿಲ್ಲ. ಸೊ ಹೀಗಾಗಿ ನಾವು ಬಸವಣ್ಣನನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು, ವಚನಕಾರರನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು, ವಚನಗಳನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು. ನಾವೆಲ್ಲರೂ ಒಂದಾಗ್ಬೇಕು, ಒಗ್ಗೂಡಬೇಕು. ದೂರ ದೂರ ಹೋಗೋದಲ್ಲ, ದೂರ ಸರಿಸುವ ಕಾಲ ಇದಲ್ಲ. ನಾವೆಲ್ಲರೂ ಅವುಗಳನ್ನು ಮೀರಬೇಕು, ಜಾತಿಗಳನ್ನ ಮೀರಬೇಕು, ಪಂಥಗಳನ್ನ ಮೀರಬೇಕು, ಸಿದ್ಧಾಂತಗಳನ್ನ ಮೀರಬೇಕು, ದೇಶವನ್ನ ಪ್ರೀತಿಸಬೇಕು. ಎಲ್ಲರೂ ದೇಶಭಕ್ತರಾಗಬೇಕು, ದೇಶ ಪ್ರೇಮಿಗಳಾಗಬೇಕು. ಬಸವ ಪ್ರೇಮಿಗಳು, ವಿವೇಕ ಪ್ರೇಮಿಗಳು, ಅಂಬೇಡ್ಕರ್ ಪ್ರೇಮಿಗಳು, ಶಿವಾಜಿ ಪ್ರೇಮಿಗಳು ಇವರೆಲ್ಲರೂ ಸೇರಿಕೊಂಡು ಭವ್ಯ ಭಾರತವನ್ನ ಕಟ್ಟಬೇಕು, ನಿರ್ಮಾಣ ಮಾಡಬೇಕು. ಈ ಕೆಲಸ ಮಾಡ್ತಾ ಇಲ್ಲ. ಅಂಬೇಡ್ಕರ್ ಹೆಸರಲ್ಲಿ ನೀವು ಸಮಾಜ ಒಡೆಯುವ ಕೆಲಸ, ಬಸವಣ್ಣನ ಹೆಸರಿನಲ್ಲೂ ಸಮಾಜ ಒಡೆಯುವ ಕೆಲಸ, ಎಲ್ಲರ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಒಡೆಯುವವರಲ್ಲ, ನಾವು ಕಟ್ಟೆಯವರು, ನಾವು ಕೂಡಿಸುವರು, ಒಂದುಗೂಡಿಸುವರು ಇದ್ದಾರೆ. ರಾಮಾನುಜಾಚಾರ್ಯರಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ, ಬಸವಣ್ಣ ಅಲ್ಲಮ ಪ್ರಭು ಅಕ್ಕಮಾದೇವಿ ಇದ್ದಾರೆ, ಕನಕದಾಸ ಪುರಂದರದಾಸರಿದ್ದಾರೆ, ವಿವೇಕಾನಂದ ರಾಮಕೃಷ್ಣ ಪರಮಹಂಸರಿದ್ದಾರೆ. ಆ ಕಾಲದಲ್ಲಿ ಸಾವಿರಾರು ಜನ ಋಷಿ ಮುನಿಗಳಾಗಿ ಹೋಗಿದ್ದಾರೆ. ವಾಲ್ಮೀಕಿ, ವ್ಯಾಸರಂತ ಅಗ್ರಮಾನ್ಯ ಕವಿಗಳು ಭಾರತದಲ್ಲಿ ಬಂದು ಹೋಗಿದ್ದಾರೆ. ಕಾಳಿದಾಸನಂತ ಮೇರು ಸದೃಶ್ಯ ನಾಟಕಕಾರನ ಸೃಷ್ಟಿ ಮಾಡಿದೆ ಈ ದೇಶ. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬಹಳ ಸಮೃದ್ಧವಾದ ದೇಶ. ಈಗಂತೂ ಈ ದೇಶ ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತ ದೇಶವಾಗಿ ಹೊರಹೊಮ್ಮುತ್ತಿದೆ. ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. ನಮ್ಮಲ್ಲಿ ಅಗಾಧವಾದ ಸೈನ್ಯ ಶಕ್ತಿ ಇದೆ, ಏನೆಲ್ಲ ಇದೆ. ಹೀಗಾಗಿ ಇಡೀ ಜಗತ್ತಿಗೆ ನೇತೃತ್ವ ಕೊಡುವ ಒಬ್ಬ ಅಪ್ರತಿಮ ರಾಜಕಾರಣಿಯನ್ನ ಈ ದೇಶ ಸೃಷ್ಟಿ ಮಾಡಿದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮನ್ನಾಳುವ ಸರ್ಕಾರದ ಪ್ರತಿನಿಧಿಯಾಗಿರುವ ಪ್ರಧಾನಮಂತ್ರಿಗಳಾಗಿರ್ಬೋದು, ಅವರು ಯಾರೇ ಆಗಿರ್ಬೋದು, ಇವತ್ತು ಈ ಪಕ್ಷ ಇದೆ, ಇವರು ಪ್ರಧಾನಮಂತ್ರಿಗಳಿದ್ದಾರೆ, ನಾಳೆ ಇನ್ನೊಂದು ಪಕ್ಷ ಬರ್ಬೋದು, ಇನ್ನೊಬ್ಬರು ಪ್ರಧಾನಮಂತ್ರಿ ಆಗಿರ್ತಾರೆ. ಯಾರೇ ಆದ್ರೂ ಅವರು ಭಾರತದ ಪ್ರಧಾನಿಗಳು. ನಮ್ಮ ಪ್ರಧಾನಮಂತ್ರಿ ಬಗ್ಗೆ ನಮಗೆ ಗೌರವ ಇರಬೇಕು. ಅವರ ಎಲ್ಲ ಕೆಲಸಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಈ ದೇಶವನ್ನ ಜಗತ್ತಿನಲ್ಲಿ ದೊಡ್ಡ ಆರ್ಥಿಕ ನೈತಿಕ ಶಕ್ತಿಯನ್ನಾಗಿ ಮಾರ್ಪಡಿಸಬೇಕು. ಇದಕ್ಕೆ ಈ ಎಲ್ಲ ಸಂತರು ಶರಣರು ದಾರಿದೀಪವಾಗಬೇಕು ಎಂದು ನಾನು ಅಂದ್ಕೊಂಡಿದ್ದೇನೆ. ನಾನು ಜನರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಈ ಎಲ್ಲ ಎಲ್ಲೆಗಳನ್ನ ನಾವು ಮೀರಬೇಕು. ಹಲವು ದಾರಿಗಳಲ್ಲಿ ಬಸವಣ್ಣ ಕೂಡ ಒಂದು ದಾರಿ. ಈ ಭಾರತ ಅನ್ನೋದು ಇಲ್ಲಿ ಒಂದೇ ದಾರಿಗಳಿಲ್ಲ, ಇಲ್ಲಿ ನೂರಾರು ದಾರಿಗಳಿವೆ. ಆದರೆ ಎಲ್ಲಾ ದಾರಿಗಳು ಕೊನೆಗೆ ಹೋಗಿ ಸೇರುವುದು ಈ ಮಹಾಸಾಗರ.